ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡೆ ನಡಕ. ಅಧಿಕಾರ ಶಾಶ್ವತ ಅಲ್ಲ. ಜನರ ಮನಸ್ಸನ್ನ ಸದಾಕಾಲ ಒಂದೇ ರೀತಿ ನಿಯಂತ್ರಿಸಲು ಸಾಧ್ಯವೇ ಇಲ್ಲ. ಒಂದು ಸುಳ್ಳನ್ನ 100 ಬಾರಿ ಹೇಳಿದ್ರೆ ಅದು ಎಂದೆಂದಿಗೂ ಸತ್ಯವಾಗಿ ಉಳಿಯಲ್ಲ. ಸೋಷಿಯಲ್ ಮೀಡಿಯಾದ ಆಲ್ಗರಿದಮ್ ಅನ್ನ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂಡವರು ಅದೇ ಆಲ್ಗರಿದಮ್ ಒಂದು ದಿನ ತಮ್ಮ ವಿರುದ್ಧ ತಿರುಗಿದಾಗ ಅದನ್ನು ತಡೆಯಲು ಸಾಧ್ಯವೇ ಇಲ್ಲ. ಜನರ ಧ್ವನಿಯನ್ನ ಕೆಲವು ದಿನಗಳ ಕಾಲ ಮೌನಗೊಳಿಸಬಹುದು, ಆದರೆ ಜನರ ಮನಸ್ಸಿನಲ್ಲಿ ಹುಟ್ಟಿದ ಪ್ರಶ್ನೆಯನ್ನ ಮೌನವಾಗಿಸಲು ಸಾಧ್ಯ ಇಲ್ಲ. ಕೃತಕವಾಗಿ ನಿರ್ಮಿಸಿದ ಜನಪ್ರಿಯತೆ ನೈಜ ಜನಪ್ರಿಯತೆಯನ್ನ ಮೀರಿಸುವುದಿಲ್ಲ. ಅರಮನೆಯೊಳಗಿನ ಹೊಗಳಿಕೆಗಳು ಹೊರಗಿನ ವಾಸ್ತವವನ್ನ ಶಾಶ್ವತವಾಗಿ ಮುಚ್ಚಿಡೋಕೆ ಆಗಲ್ಲ. ಉದ್ಯೋಗವಿಲ್ಲದ ಯುವಕನಿಗೆ ಧರ್ಮದ ಹೆಸರಿನಲ್ಲಿ ಭಾಷಣ ಮಾಡುತ್ತಾ ಹೋದರೆ ಅವನ ಹೊಟ್ಟೆಯ ಪ್ರಶ್ನೆ ಮೌನ ಆಗೋದಿಲ್ಲ. ಬೆಲೆ ಏರಿಕೆಯಿಂದ ಬಳಲ್ತಾ ಇರುವ ಕುಟುಂಬಕ್ಕೆ ಭಾವನಾತ್ಮಕ ಘೋಷಣೆಗಳೇ ಸಾಕಾಗೋದಿಲ್ಲ. ವರ್ಷಗಟ್ಟಲೆ ಓದಿ ಪರೀಕ್ಷೆ ಬರೆದ ಯುವಕನಿಗೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾದಾಗ ಅವನ ಕೋಪವನ್ನ ಯಾವುದೇ ರಾಜಕೀಯ ಘೋಷಣೆಗೆ ತಡೆಯೋಕೆ ಆಗೋದಿಲ್ಲ. ರಾಜಕೀಯ ವಿರೋಧಿಗಳನ್ನ ಕೆಡವಲು ಮೋದಿ ಶಾ ನಿರ್ಮಿಸಿದ ಸೋಷಿಯಲ್ ಮೀಡಿಯಾ ಅಸ್ತ್ರವೇ ಒಂದು ದಿನ ನಿಮ್ಮತ್ತ ತಿರುಗಿ ಬಂದರೆ ಏನಾಗಬಹುದು ಅನ್ನೋದು ನಿಮಗೆ ಈಗ ಗೊತ್ತಾಗಿರ್ಬೋದು. ಇತಿಹಾಸ ನಮಗೆ ಒಂದು ಸಂಗತಿಯನ್ನ ಪದೇ ಪದೇ ನೆನಪಿಸುತ್ತೆ. ಅದೇನೆಂದರೆ, ಯಾವುದೇ ಅಧಿಕಾರ ಶಾಶ್ವತವಲ್ಲ. ಒಂದು ಕಾಲದಲ್ಲಿ ಅಜೇಯವೆಂದು ಭಾವಿಸಲ್ಪಟ್ಟ ಸಾಮ್ರಾಜ್ಯಗಳು ಕುಸಿದಿವೆ. ತಮ್ಮ ಮಾತೆ ಕಾನೂನು ಎಂದುಕೊಂಡ ರಾಜರು ಅಧಿಕಾರ ಕಳೆದುಕೊಂಡಿದ್ದಾರೆ. ತಮ್ಮ ವಿರುದ್ಧ ಯಾರೂ ಮಾತನಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದ ಆಡಳಿತಗಾರರು ಜನರ ಮುಂದೆ ಉತ್ತರಿಸಬೇಕಾದ ಪರಿಸ್ಥಿತಿ ಬಂದಿದೆ. ಪ್ರಚಾರ ಯಂತ್ರಗಳ ಮೂಲಕ ತಮ್ಮನ್ನ ಅಜೇಯರಂತೆ ಬಿಂಬಿಸಿಕೊಂಡ ಆಡಳಿತಗಳು ಕಾಲದ ಮುಂದೆ ಸೋತಿವೆ. ಯಾಕೆಂದರೆ ಪ್ರಜಾಪ್ರಭುತ್ವದಲ್ಲಿ ಅಧಿಕಾರದ ನಿಜವಾದ ಮಾಲೀಕ ಪ್ರಚಾರ ಯಂತ್ರವಲ್ಲ, ಅದು ಜನರಾಗಿದ್ದಾರೆ. ಒಂದು ಕಾಲದಲ್ಲಿ ರಾಜರು ತಮ್ಮ ಶಕ್ತಿಯನ್ನ ತೋರಿಸಲು ಕೋಟೆಗಳನ್ನ ಕಟ್ತಾ ಇದ್ರು, ದೊಡ್ಡ ದೊಡ್ಡ ಅರಮನೆಗಳನ್ನ ನಿರ್ಮಿಸ್ತಾ ಇದ್ರು, ತಮ್ಮ ವಿಜಯಗಳನ್ನ ಸಾರುವ ಶಾಸನಗಳನ್ನ ಕೆತ್ತಿಸ್ತಾ ಇದ್ರು, ತಮ್ಮನ್ನ ಹೊಗಳುವ ಕವಿಗಳನ್ನ ಅರಮನೆಯಲ್ಲಿ ಇಟ್ಕೊಳ್ತಾ ಇದ್ರು. ಆ ಕಾಲದ ಮಾಧ್ಯಮವನ್ನ ಅಧಿಕಾರ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸ್ತಾ ಇತ್ತು. ಆದರೆ ಕಾಲ ಬದಲಾಯಿತು. ಮುದ್ರಣ ಮಾಧ್ಯಮ ಬಂತು, ನಂತರ ರೇಡಿಯೋ, ನಂತರ ಟೆಲಿವಿಷನ್, ಈಗ ಸೋಷಿಯಲ್ ಮೀಡಿಯಾ. ಇಂದು ಸುದ್ದಿ ಸೃಷ್ಟಿಸುವ ಸಾಮರ್ಥ್ಯ ಕೇವಲ ದೊಡ್ಡ ಮಾಧ್ಯಮ ಸಂಸ್ಥೆಗಳ ಕೈಯಲ್ಲಿಲ್ಲ. ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲೂ ಒಂದು ಕ್ಯಾಮರಾ ಇದೆ. ಪ್ರತಿಯೊಬ್ಬ ಯುವಕನ ಕೈಯಲ್ಲೂ ಒಂದು ಪ್ರಸಾರ ಕೇಂದ್ರವಿದೆ. ಪ್ರತಿಯೊಬ್ಬ ನಾಗರಿಕನ ಕೈಯಲ್ಲೂ ಒಂದು ಮೊಬೈಲ್ ಇದೆ. ಅವನು ವಿಡಿಯೋ ಮಾಡಬಹುದು, ಪ್ರಶ್ನೆ ಕೇಳಬಹುದು, ತನ್ನ ಅನುಭವ ಹೇಳ್ಬೋದು. ಕೆಲವೇ ನಿಮಿಷಗಳಲ್ಲಿ ಅದನ್ನ ಲಕ್ಷಾಂತರ ಜನರಿಗೆ ತಲುಪಿಸಬಹುದು. ಇದು ರಾಜಕೀಯ ಪ್ರಚಾರದ ಜಗತ್ತನ್ನೇ ಬದಲಿಸಿರುವ ದೊಡ್ಡ ಕ್ರಾಂತಿ, ಡಿಜಿಟಲ್ ಅಸ್ತ್ರದ ಜನನ. ಕಳೆದ 1 ದಶಕದಲ್ಲಿ ಭಾರತೀಯ ರಾಜಕೀಯದಲ್ಲಿ ಸೋಷಿಯಲ್ ಮೀಡಿಯಾದ ಪ್ರಭಾವ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ. ದಶಕಗಳ ಹಿಂದೆ ಇದೇ ಸೋಷಿಯಲ್ ಮೀಡಿಯಾ ಮೂಲಕ ಇಲ್ಲಿ ಪ್ರಭುತ್ವ ಸಾಧಿಸಿದ ಶಕ್ತಿಗಳು ಇಂದು ಅದೇ ಸೋಷಿಯಲ್ ಮೀಡಿಯಾ ಜಗತ್ತಿನ ಮುಂದೆ ಮಂಕಾಗಿದೆ. ದಶಕದ ಹಿಂದೆ ಬಲಪಂಥೀಯರ ಸೋಷಿಯಲ್ ಮೀಡಿಯಾ ರಾಹುಲ್ ಗಾಂಧಿಯನ್ನ ಪಪ್ಪು ಮಾಡಿತ್ತು. ಇಂದು ಅದೇ ಸೋಷಿಯಲ್ ಮೀಡಿಯಾಗಳ ಮೂಲಕ ರಾಹುಲ್ ಗಾಂಧಿಯವರು ಪಪ್ಪು ಮಾಡಿದವರ ಬಾಪ್ ಆಗಿದ್ದಾರೆ. ಜನರ ಮನಸ್ಸಿನಲ್ಲಿ ಒಂದು ನಿರ್ದಿಷ್ಟ ವ್ಯಕ್ತಿಯ ಬಗ್ಗೆ ಒಂದು ನಿರ್ದಿಷ್ಟ ಚಿತ್ರಣವನ್ನ ನಿರ್ಮಿಸುವುದು, ರಾಜಕೀಯ ಎದುರಾಳಿಯನ್ನು ದುರ್ಬಲಗೊಳಿಸುವುದು, ತಮ್ಮ ನಾಯಕನನ್ನ ಅಜೇಯನಂತೆ ಬಿಂಬಿಸುವುದು ಹೆಚ್ಚು ಕಾಲ ನಡೆಯುವುದಿಲ್ಲ ಅನ್ನೋದಕ್ಕೆ ಈ ಬದಲಾವಣೆಯೇ ನಿದರ್ಶನ. ಇದು ಬದಲಾದ ಸೋಷಿಯಲ್ ಮೀಡಿಯಾ ಜಮಾನ. ಒಂದು ಕಾಲದಲ್ಲಿ ರಾಜಕೀಯ ಪ್ರಚಾರ ಯಂತ್ರಗಳು ಜನರಿಗೆ ಏನು ನೋಡಬೇಕು ಎಂದು ಹೇಳ್ತಾ ಇದ್ವು, ಆದರೆ ಈಗ ಜನರು ತಮಗೆ ಬೇಕಾದನ್ನ ಹುಡುಕ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಟಿವಿ ಪರದೆಯಲ್ಲಿ ಏನು ತೋರಿಸಲಾಗ್ತಾ ಇದೆಯೋ ಅದೇ ಮುಖ್ಯ ಆಗಿತ್ತು. ಈಗ ಒಂದು ಸಾಮಾನ್ಯ ಯುವಕನ ಮೊಬೈಲ್ ವಿಡಿಯೋ ಕೂಡ ರಾಷ್ಟ್ರೀಯ ಚರ್ಚೆಯ ವಿಷಯವಾಗಬಹುದು. ಒಂದು ಕಾಲದಲ್ಲಿ ದೊಡ್ಡ ಸ್ಟುಡಿಯೋದಲ್ಲಿ ಕುಳಿತ ಆಂಕರ್ ಮಾತನಾಡಿದರೆ ದೇಶ ಕೇಳ್ತಾ ಇತ್ತು. ಈಗ ಒಂದು ಸಣ್ಣ ಕೋಣೆಯಲ್ಲಿ ಕುಳಿತು ಯುವಕನೊಬ್ಬ ಮಾತನಾಡಿದ 20 ಸೆಕೆಂಡ್ ವಿಡಿಯೋ ದೇಶದಾದ್ಯಂತ ಚರ್ಚೆಯಾಗತ್ತೆ. ಇದು ಕೇವಲ ತಂತ್ರಜ್ಞಾನದ ಬದಲಾವಣೆಯಲ್ಲ, ಇದು ಅಧಿಕಾರ ಮತ್ತು ಮಾಹಿತಿಯ ನಡುವಿನ ಸಂಬಂಧದಲ್ಲಾದ ಬದಲಾವಣೆಯೂ ಹೌದು. ಇಂದು ನೀವು ಇನ್ಸ್ಟಾಗ್ರಾಮ್ ತೆಗೆಯಿರಿ, ಫೇಸ್ಬುಕ್ ತೆಗೆಯಿರಿ, ಯೂಟ್ಯೂಬ್ ತೆಗೆಯಿರಿ, ಒಂದು ಕಡೆ ಪ್ರಭುತ್ವ ಶಕ್ತಿಯ ದೃಶ್ಯಗಳು, ಆ ವಿಡಿಯೋಗಳು ಅದು ಅತ್ಯಂತ ವೃತ್ತಿಪರವಾಗಿ ನಿರ್ಮಾಣವಾಗಿರ್ಬೋದು, ಅದ್ದೂರಿ ದೃಶ್ಯಗಳಿರ್ಬೋದು.
ವಿದೇಶಿ ಲೊಕೇಶನ್ಗಳು, ಸಿನಿಮಾ ಶೈಲಿಯ ಸಂಗೀತ, ಆಕರ್ಷಕ ಕ್ಯಾಪ್ಷನ್ಗಳು ಮತ್ತೊಂದು ಕಡೆ. ಸಾಮಾನ್ಯ ಯುವಕನೊಬ್ಬ ಮೊಬೈಲ್ ಕ್ಯಾಮರಾ ಮುಂದೆ ನಿಂತು ನನಗೆ ಉದ್ಯೋಗ ಬೇಕು ಅಂತ ಕೇಳ್ತಾನೆ. ಇನ್ನೊಬ್ಬ ಬೆಲೆ ಏರಿಕೆ ನಮ್ಮ ಬದುಕನ್ನು ಕಷ್ಟಪಡಿಸುತ್ತೆ ಅಂತ ಹೇಳ್ತಾನೆ. ಮತ್ತೊಬ್ಬ ಪರೀಕ್ಷೆ ಬರೆದು ವರ್ಷಗಳಾದರೂ ನೇಮಕಾತಿ ಯಾವಾಗ ಅಂತ ಪ್ರಶ್ನೆ ಕೇಳ್ತಾನೆ. ಇಂತಹ ಸರಳ ಪ್ರಶ್ನೆಗಳೇ ಕೆಲವೊಮ್ಮೆ ಲಕ್ಷಾಂತರ ಜನರನ್ನ ತಲುಪ್ತಾ ಇದೆ. ಯಾಕಂದ್ರೆ ಅವುಗಳಲ್ಲಿ ಜನರ ಬದುಕಿನ ಅನುಭವವಿದೆ. ಇಂದಿನ ಭಾರತದ ಅತ್ಯಂತ ದೊಡ್ಡ ರಾಜಕೀಯ ಶಕ್ತಿ ಅಂದ್ರೆ ಅದು ಯುವಕರು, ವಿಶೇಷವಾಗಿ ಜೆನ್ಜಿ ಪೀಳಿಗೆ. ಈ ಪೀಳಿಗೆಯನ್ನ ಕೇವಲ ಭಾಷಣಗಳಿಂದ ನಿಯಂತ್ರಿಸಲು ಸಾಧ್ಯ ಇಲ್ಲ. ಇವರು ಒಂದೇ ಸುದ್ದಿಯನ್ನ ನಂಬುವುದಿಲ್ಲ. ಒಂದು ವಿಡಿಯೋ ನೋಡಿದ ಕೂಡಲೇ ಅದರ ಇನ್ನೊಂದು ಆವೃತ್ತಿಯನ್ನು ಹುಡುಕ್ತಾರೆ. ಅವರು ಒಂದು ದೇಶದಲ್ಲಿ ಏನಾಗ್ತಾ ಇದೆ ಎಂಬುದನ್ನು ಮಾತ್ರ ನೋಡುವುದಿಲ್ಲ, ಅದೇ ವಿಷಯದ ಬಗ್ಗೆ ಬೇರೆ ದೇಶಗಳಲ್ಲಿ ಏನು ಚರ್ಚೆಯಾಗ್ತಾ ಇದೆ ಎಂಬುದನ್ನು ನೋಡ್ತಾರೆ. ಅವರಿಗೆ ಜಗತ್ತು ಬೆರಳ ತುದಿಯಲ್ಲಿದೆ. ಒಂದು ಯುವಕನ ಜೀವನದಲ್ಲಿ ನಿಜವಾದ ಪ್ರಶ್ನೆಗಳು ಯಾವುದು? ಉದ್ಯೋಗ, ಶಿಕ್ಷಣ, ಪರೀಕ್ಷೆ, ಸಂಬಳ, ಮನೆ, ಆರ್ಥಿಕ ಭದ್ರತೆ, ಭವಿಷ್ಯ. ಇವುಗಳ ಬದಲು ಅವನ ಮುಂದೆ ಮತ್ತೆ ಮತ್ತೆ ಧರ್ಮದ ರಾಜಕೀಯವನ್ನ ಇಟ್ಟರೆ ಅವನು ಪ್ರಶ್ನಿಸುವುದಿಲ್ವಾ? ಅವನು ವರ್ಷಗಟ್ಟಲೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧನಾಗ್ತಾನೆ, ಪರೀಕ್ಷೆ ಬರೀತಾನೆ, ಫಲಿತಾಂಶಕ್ಕಾಗಿ ಕಾಯ್ತಾನೆ. ಆದರೆ ಪ್ರಶ್ನೆ ಪತ್ರಿಕೆಯ ಸೋರಿಕೆಯ ಸುದ್ದಿ, ಪರೀಕ್ಷೆಯ ರದ್ದು, ಮತ್ತೆ ಪರೀಕ್ಷೆ, ಮತ್ತೆ ಕಾಯುವಿಕೆ, ಇದು ಕೇವಲ ಒಂದು ಪರೀಕ್ಷೆಯ ಸಮಸ್ಯೆ ಅಲ್ಲ. ಇದು ಒಬ್ಬ ಯುವಕನ ಜೀವನದ ಹಲವು ವರ್ಷಗಳ ಸಮಸ್ಯೆ. ಅವನ ಕುಟುಂಬದ ಹಣ, ಅವನ ಮಾನಸಿಕ ಒತ್ತಡ, ಅವನ ವಯಸ್ಸು, ಅವನ ಭವಿಷ್ಯ, ಇವೆಲ್ಲದರ ಜೊತೆ ಆಟವಾಡಿದಂತಾಗತ್ತೆ. ಹೀಗಿರುವಾಗ ಅವನು ಪ್ರಶ್ನೆ ಕೇಳಿದರೆ ತಪ್ಪ, ಅವನು ಬೀದಿಗಿಳಿದರೆ ತಪ್ಪ, ಅವನು ಸರ್ಕಾರವನ್ನ ಪ್ರಶ್ನಿಸಿದರೆ ದೇಶದ್ರೋಹವ? ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಿಸುವುದು ನಾಗರಿಕನ ಹಕ್ಕು. ಬೆಲೆ ಏರಿಕೆ ಮತ್ತು ಸಾಮಾನ್ಯ ಕುಟುಂಬ, ಇದೇ ಪರಿಸ್ಥಿತಿ ಸಾಮಾನ್ಯ ಕುಟುಂಬದಲ್ಲೂ ಇದೆ. ಮನೆಯ ಬಾಡಿಗೆ, ಮಕ್ಕಳ ಶಾಲಾ ಶುಲ್ಕ, ಆರೋಗ್ಯ ವೆಚ್ಚ, ಪ್ರಯಾಣ ವೆಚ್ಚ, ಆಹಾರದ ಬೆಲೆ, ವಿದ್ಯುತ್, ಇಂಧನ, ತೆರಿಗೆ ಎಲ್ಲವೂ ಸೇರಿ ಕುಟುಂಬದ ಮಾಸಿಕ ಬಜೆಟ್ ಮೇಲೆ ಒತ್ತಡ ಹೆಚ್ಚಾಗ್ತಿರುವಾಗ ಜನರು ತಮ್ಮ ಬದುಕಿನ ಬಗ್ಗೆ ಪ್ರಶ್ನಿಸುವುದು ಸಹಜ. ಅವರಿಗೆ ಬೇಕಾಗಿರೋದು ದೊಡ್ಡ ದೊಡ್ಡ ಘೋಷಣೆಗಳಲ್ಲ, ಅವರಿಗೆ ಬೇಕಾಗಿರೋದು ಬದುಕಿನ ನೆಮ್ಮದಿ, ಮಕ್ಕಳಿಗೆ ಉತ್ತಮ ಭವಿಷ್ಯ, ಉದ್ಯೋಗ, ಸುರಕ್ಷತೆ, ಆದಾಯ, ಅಭಿವೃದ್ಧಿ. ಇದು ಯಾವುದೇ ಪಕ್ಷದ ವಿರುದ್ಧದ ಪ್ರಶ್ನೆ ಅಲ್ಲ, ಇದು ಸಾಮಾನ್ಯ ನಾಗರಿಕನ ಪ್ರಶ್ನೆ. ಒಂದು ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ನಮ್ಮ ನಿಯಂತ್ರಣದಲ್ಲಿದೆ ಎಂಬ ಭ್ರಮೆ ಯಾರಿಗಾದರೂ ಇದ್ದಿದ್ರೆ ಇಂದು ಅದನ್ನ ಪ್ರಶ್ನಿಸುವ ಸಮಯ ಬಂದಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಒಂದು ಪಕ್ಷದ ಆಸ್ತಿ ಅಲ್ಲ, ಒಂದು ಸರ್ಕಾರದ ಆಸ್ತಿ ಕೂಡ ಅಲ್ಲ, ಒಬ್ಬ ನಾಯಕನ ಆಸ್ತಿ ಅಲ್ಲ. ಅದು ಕೋಟ್ಯಂತರ ಜನರ ವೇದಿಕೆ. ಅಲ್ಲಿ ನಿಯಂತ್ರಣ ಶಾಶ್ವತವಲ್ಲ. ಜನರನ್ನ ಕೆಲವು ಕಾಲ ಮೋಸಗೊಳಿಸಬಹುದು, ಕೆಲವು ದಿನಗಳ ಕಾಲ ತಪ್ಪು ನಿರೂಪಣೆ ಮಾಡಬಹುದು, ಕೆಲವು ಸಮಯದವರೆಗೆ ಜನರ ಗಮನವನ್ನ ಬೇರೆಡೆಗೆ ತಿರುಗಿಸಬಹುದು. ಆದರೆ ಜನರ ಬದುಕಿನ ಅನುಭವವನ್ನ ಶಾಶ್ವತವಾಗಿ ಮೋಸಗೊಳಿಸಲು ಸಾಧ್ಯ ಇಲ್ಲ. ಹೊಟ್ಟೆಯ ಹಸಿವಿಗೆ ಭಾಷಣ ಉತ್ತರ ಆಗೋದಿಲ್ಲ, ನಿರುದ್ಯೋಗಕ್ಕೆ ಘೋಷಣೆ ಪರಿಹಾರ ಆಗೋದಿಲ್ಲ, ಪರೀಕ್ಷಾ ಅಕ್ರಮಕ್ಕೆ ಧಾರ್ಮಿಕ ಭಾವನೆ ಉತ್ತರ ಆಗೋದಿಲ್ಲ, ಬೆಲೆ ಏರಿಕೆಗೆ ಪ್ರಚಾರದ ವಿಡಿಯೋ ಪರಿಹಾರವಲ್ಲ, ಭವಿಷ್ಯದ ಭಯಕ್ಕೆ ಕೃತಕ ಜನಪ್ರಿಯತೆ ಔಷಧ ಅಲ್ಲ. ಅಂತಿಮವಾಗಿ ಜನರು ಕೇಳುವುದು ಒಂದೇ ಪ್ರಶ್ನೆ: ನನ್ನ ಬದುಕಿಗೆ ನೀವು ಏನು ಮಾಡಿದ್ದೀರಿ? ಈ ಪ್ರಶ್ನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಇತಿಹಾಸದ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಕತ್ತಿಯಿಂದ ಕುಸಿದಿಲ್ಲ, ಕೆಲವೊಮ್ಮೆ ಅವು ಜನರ ನಂಬಿಕೆಯನ್ನ ಕಳೆದುಕೊಂಡು ಕುಸಿದಿವೆ. ಅಧಿಕಾರವನ್ನ ಕಾಪಾಡಿಕೊಳ್ಳಲು ಕೋಟೆಗಳನ್ನ ಕಟ್ಟಬಹುದು, ಸುತ್ತಲೂ ಹೊಗಳುವವರನ್ನ ನಿಲ್ಲಿಸಬಹುದು, ಪ್ರಚಾರ ಯಂತ್ರಗಳನ್ನ ಕಟ್ಟಬಹುದು, ಡಿಜಿಟಲ್ ತಂಡಗಳನ್ನ ನೇಮಿಸಬಹುದು. ಆದರೆ ಜನರ ಮನಸ್ಸಿನೊಳಗೆ ಕಟ್ಟಿದ ಪ್ರಶ್ನೆಗಳ ಗೋಡೆಯನ್ನ ಒಡೆಯಲು ಸಾಧ್ಯ ಇಲ್ಲ. ಒಂದು ಕಾಲದಲ್ಲಿ ಇತರರನ್ನ ಕೆಡವಲು ಬಳಸಿದ ಅಸ್ತ್ರವೇ ಇಂದು ತಮ್ಮತ್ತ ತಿರುಗಿದೆ ಎಂಬುದು ರಾಜಕೀಯದ ಅತ್ಯಂತ ದೊಡ್ಡ ವ್ಯಂಗ್ಯವಾಗಬಹುದು. ನಿಮಗೆ ತಂತ್ರಜ್ಞಾನವನ್ನ ನಿಯಂತ್ರಿಸಬಹುದು, ಮಾಹಿತಿಯ ಹರಿವನ್ನ ತಾತ್ಕಾಲಿಕವಾಗಿ ತಡೆಯಬಹುದು, ಆದರೆ ಜಾಗೃತಗೊಂಡ ಜನರ ಪ್ರಶ್ನೆಗಳನ್ನ ಶಾಶ್ವತವಾಗಿ ತಡೆಯಲು ಸಾಧ್ಯ ಇಲ್ಲ. ನಿಮಗೆ ಕ್ಯಾಮರಾ ಮುಂದೆ ಕಣ್ಣೀರು ಹಾಕ್ಬೋದು, ಕೃತಕ ಭಾವನೆ ಮೂಡಿಸ್ಬೋದು, ಅದ್ಧೂರಿ ರೀಲ್ಸ್ ಮಾಡ್ಬೋದು, ಆಕಾಶದಿಂದ ಹೂಮಳೆ ಸುರಿಸ್ಬೋದು, ಆದರೆ ಜನರ ಬದುಕಿನ ಸತ್ಯಕ್ಕೆ ಫಿಲ್ಟರ್ ಹಾಕಲು ಸಾಧ್ಯ ಇಲ್ಲ. ಸಮಯ ಬದಲಾಗಿದೆ, ಮಾಧ್ಯಮ ಬದಲಾಗಿದೆ, ತಂತ್ರಜ್ಞಾನ ಬದಲಾಗಿದೆ, ಯುವಕರ ಯೋಚನೆಗಳು, ಪ್ರಶ್ನೆಗಳು ಬದಲಾಗಿದೆ, ಜನರ ನಿರೀಕ್ಷೆಗಳು ಬದಲಾಗಿದೆ. ಹೀಗಾಗಿ ರಾಜಕೀಯವು ಬದಲಾಗಬೇಕು. ಇಲ್ಲದಿದ್ದರೆ ನಿನ್ನೆ ನೀವು ನಿರ್ಮಿಸಿದ ಡಿಜಿಟಲ್ ಅಸ್ತ್ರ ಇಂದು ನಿಮ್ಮ ವಿರುದ್ಧ ಸಾಕ್ಷಿಯಾಗಬಹುದು. ನಿನ್ನೆ ನೀವು ಬಿತ್ತಿದ ಪ್ರಚಾರ ಇಂದು ನಿಮ್ಮನ್ನೇ ಪ್ರಶ್ನಿಸಬಹುದು. ನಿನ್ನೆ ನೀವು ನಿರ್ಮಿಸಿದ ಕೃತಕ ಸಾಮ್ರಾಜ್ಯ ನಾಳೆ ಜನರ ಒಂದೇ ಪ್ರಶ್ನೆಗೆ ಕುಸಿಬಹುದು. ಯಾಕಂದ್ರೆ ಅಧಿಕಾರದ ನಿಜವಾದ ಆಲ್ಗರಿದಮ್ ಯಾವುದೇ ಕಂಪನಿಯ ಸರ್ವರ್ನಲ್ಲಿ ಇರುವುದಿಲ್ಲ, ಅದು ಜನರ ಮನಸ್ಸಿನಲ್ಲಿರುತ್ತೆ.
ಆ ಆಲ್ಗರಿದಮ್ ಒಮ್ಮೆ ಬದಲಾಗ್ಬಿಟ್ರೆ ಅದನ್ನ ಯಾವ IT ಸೆಲ್ನಿಂದಲೂ, ಯಾವ ಟ್ರೋಲ್ ಪಡೆಗಳಿಂದಲೂ, ಯಾವ ಪ್ರಚಾರ ಯಂತ್ರದಿಂದಲೂ ಸುಲಭವಾಗಿ ತಿರುಗಿಸಲು ಸಾಧ್ಯವಿಲ್ಲ. ಇದು ಕೇವಲ ಸೋಷಿಯಲ್ ಮೀಡಿಯಾದ ಕಥೆಯಲ್ಲ, ಇದು ಜನರ ಮನಸ್ಥಿತಿ ಬದಲಾಗ್ತಿರುವ ಕತೆ. ಒಂದು ಅಧಿಕಾರಕ್ಕೆ ಇತಿಹಾಸ ನೀಡ್ತಾ ಇರುವ ಎಚ್ಚರಿಕೆ. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.